ಆಪರೇಷನ್ 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 ಟಿವಿ ನೋಡ್ತಾ ಇರೋ ಜನರಿಗೆ ಬಿಜೆಪಿ ಮಾಡ್ತಿರೋ ಆಪರೇಷನ್ ಪಾಸ್ ಆಯ್ತಾ ಫೇಲ್ ಆಯ್ತಾ ಅನ್ನೋದೇ ದೊಡ್ಡ ಗೊಂದಲ ಇತ್ತು. ಇದೀಗ ಫೈನಲಿ ರಿಸಲ್ಟ್ ಹೊರಗೆ ಬಿದ್ದಿದೆ. ಕೊನೆಗೂ ಬಿಜೆಪಿ ತಂತ್ರ ಠುಸ್ ಆಗಿದೆ. ಹಾಗಾದ್ರೆ ಆಪರೇಷನ್ ಫೇಲ್ಗೆ ಏನ್ ಕಾರಣ, ಯಾರ್ ಕಾರಣ ಅಂತೀರಾ? ಈ ಸ್ಟೋರಿ ನೋಡಿ. ಸತತ ಮೂರನೇ ಬಾರಿಯೂ ಬಿಎಸ್ವೈ ತಂತ್ರ ಠುಸ್. ಆಪರೇಷನ್ ಬಿಜೆಪಿ ಪ್ಲಾನ್ ಫ್ಲಾಪ್ ಏಕೆ? ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ, ದಿಕ್ಕು ದಾರಿ ತೋಚದೇನೆ. 104 ಸೀಟು ಪಡೆದು ವಿರೋಧ ಪಕ್ಷದಲ್ಲಿರೋ ಬಿಜೆಪಿಯ ಅಧಿಕಾರದ ಆಸೆಗೆ ಕಾಂಗ್ರೆಸ್ ಎಳ್ಳು ನೀರು ಬಿಟ್ಟಿದೆ. ಪದೇ ಪದೇ ಬಿಜೆಪಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳುತ್ತಿರುವ ಬಿಎಸ್ವೈ ಕನಸು ಕೊನೆಗೂ ಕನಸಾಗಿಯೇ ಉಳಿದಿದೆ. ದಕ್ಷಿಣ ಭಾರತದಲ್ಲಿ ಅಧಿಕಾರ ಹಿಡಿಯುವ ಅಮಿತ್ ಶಾ ಹಾಗೂ ಮುಖ್ಯಮಂತ್ರಿಯಾಗೋ ಯಡಿಯೂರಪ್ಪನವರ ಆಸೆಗೆ ದೋಸ್ತಿ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. ಸತತ ಮೂರನೇ ಬಾರಿಗೆ ಆಪರೇಷನ್ ಕಮಲ ಫೇಲ್. ಕೈ ಅಸಮಾಧಾನ ಶಾಸಕರನ್ನ ನಂಬಿ ಮೂರನೇ ಬಾರಿಗೆ ಆಪರೇಷನ್ಗೆ ಇಳಿದ ಕಮಲ ನಾಯಕರ ಪ್ಲಾನ್ ಫ್ಲಾಪ್ ಆಗಿದೆ. ಕಾಂಗ್ರೆಸ್ ಅತೃಪ್ತ ನಾಯಕರನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ದ ಬಿಎಸ್ವೈಗೆ ಮರ್ಮಾಘಾತವಾಗಿದೆ. ಹಗರಿಬೊಮ್ಮನಹಳ್ಳಿ ಶಾಸಕ ಭೀಮಾ ನಾಯಕ್, ರಾಯಚೂರು ಗ್ರಾಮೀಣದ ಬಸವರಾಜ್ ದದ್ದಲ್, ಚಿಂಚೋಳಿಯ ಉಮೇಶ್ ಜಾಧವ್, ಮಸ್ಕಿ ಕ್ಷೇತ್ರದ ಶಾಸಕ ಪ್ರತಾಪಗೌಡ ಪಾಟೀಲ್ ಹಾಗೂ ಮುಳಬಾಗಿಲು ಪಕ್ಷೇತರ ಶಾಸಕ ನಾಗೇಶ್ರನ್ನ ನಂಬಿ ಆಪರೇಷನ್ ಸಂಕ್ರಾಂತಿಗೆ ಪಕ್ಕಾ ಪ್ಲಾನ್ ಮಾಡಿದ್ರು. ಆದರೆ ಕ್ಲೈಮ್ಯಾಕ್ಸ್ಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್, ಸಿದ್ದರಾಮಯ್ಯ ಅಂಡ್ ಟೀಮ್ ಎಂಟ್ರಿಯಿಂದ ಕಾಂಗ್ರೆಸ್ ಅಂಗಳದಲ್ಲಿ ಸಂಕ್ರಾಂತಿ ಸಂಭ್ರಮ ಮನೆ ಮಾಡಿದೆ. ಹೈಕಮಾಂಡ್ ವಿರುದ್ಧವೇ ಬಿಜೆಪಿ ಮುಖಂಡರು ಗರಂ. ಆಗಿದ್ದಾಗ್ಲೇ 5 ರಾಜೀನಾಮೆ ಕೊಡಿಸೋಣ. ಈ ಮಧ್ಯೆ ರೆಸಾರ್ಟ್ನಲ್ಲಿರೋ ಕೆಲ ಶಾಸಕರು ದೋಸ್ತಿ ಸರ್ಕಾರ ಬೀಳಿಸಿಯೇ ಸಿದ್ಧ ಅಂತಿದ್ದಾರೆ. ಏನೇ ಆಗಲಿ 5 ಶಾಸಕರ ರಾಜೀನಾಮೆ ಕೊಡಿಸಿಯೇ ತೀರಬೇಕು ಅಂತ ಜಿದ್ದಿಗೆ ಬಿದ್ದಿದ್ದಾರೆ ಎನ್ನಲಾಗಿದೆ. ಇಷ್ಟಕ್ಕೂ ಆಪರೇಷನ್ ಫೇಲ್ ಆಗೋದಕ್ಕೆ ಹೈಕಮಾಂಡೇ ಕಾರಣ. 12 ಬಂಡಾಯ ಶಾಸಕರನ್ನ ಹಿಡಿದಿಟ್ಕೊಂಡಿದ್ದ ರಾಜ್ಯ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ತಣ್ಣೀರು ಎರಚಿತಂತೆ. ಎಲ್ಲ 16 ಶಾಸಕರನ್ನ ಕರೆತಂದ ಬಳಿಕ ಭೇಟಿ ಮಾಡುವೆ ಅಂತ ಅಮಿತ್ ಶಾ ಹೇಳಿದ್ರಂತೆ. ಇದು ಕೂಡ ಠುಸ್ ಆಗೋಕೆ ಕಾರಣ ಅಂತ ಕೇಸರಿ ನಾಯಕರು ಕೈ ಹೆಚ್ಚಿಕೊಳ್ತಿದ್ದಾರೆ. ಅದೇನೇ ಇರಲಿ, ಕಳೆದ 3 ದಿನಗಳಿಂದ ಐಷಾರಾಮಿ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ದ ಬಿಜೆಪಿ ಶಾಸಕರು ರಾತ್ರಿ ಅಥವಾ ಬೆಳಗ್ಗೆ ಗುಂಪಾಗಿ ಬೆಂಗಳೂರಿಗೆ ಬಂದಿಳಿಯೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV5.